ತುಂಬಾ ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಮೀಟ್ಸ್ ಇರೋದ್ರಿಂದ ಬಹಳ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಮುಕ್ತಾಯಗೊಳಿಸಬೇಕು ಅಂತ ಈಗಾಗಲೇ ನಮ್ಗೆ ಕಾಷನ್ ಬಂದಾಗಿದೆ PRO ಸುಧೀಂದ್ರ ವೆಂಕಟೇಶ್ ಅವರಿಂದ, ಹಾಗೆ ಮಾಧ್ಯಮದ ಹಿರಿಯ ಪತ್ರಕರ್ತರಿಂದಲೂ ಕೂಡ. ಸೊ ಖಂಡಿತವಾಗ್ಲೂ ನಮ್ಮ ಸಿನಿಮಾದ ಒಂದು ಪ್ರೋಮೋ ಲಾಂಚ್ ಆಗ್ತದೆ ಇವತ್ತು. ನಿಮ್ಮೆಲ್ಲರ ಶುಭ ಹಾರೈಕೆ ಇರ್ಲಿ. ಭೂಮಿಕಾ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಉದಾಹರಣೆ. ನಾವೆಲ್ಲರೂ ಹೆಚ್ಚು ಬಳಸುವಂತ ಪದ ದಿನದಲ್ಲಿ ಏನಾದ್ರೂ ಒಂದಿದ್ರೆ ಉದಾಹರಣೆಗೆ ಏನ್ ಗೊತ್ತಾ, ಅವನನ್ನು ಉದಾಹರಣೆ ಆಗಿ ತಗೋಬೇಕು ಜೀವನದಲ್ಲಿ. ಉದಾಹರಣೆ ಅನ್ನೋ ಪದವನ್ನ ಸರ್ವೇ ಸಾಮಾನ್ಯವಾಗಿ ನಾವು ಹೆಚ್ಚೆಚ್ಚು ಬಳಸ್ತೇವೆ ದಿನನಿತ್ಯದ ಜೀವನದಲ್ಲಿ. ಹಾಗೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಎಲ್ರಿಗೂ ಉದಾಹರಣೆ ಕೊಡ್ಬೇಕು, ಇಂತಹ ಸಿನಿಮಾ ಮಾಡ್ರಪ್ಪ ಅನ್ನೋ ರೀತಿ ಒಂದು ಮನೆ ಮಾತಾಗ್ಲಿ ಅಂತ ಹಾರೈಸ್ತಾ, ಬಹಳ ಕನಸನ್ನ ಕಟ್ಕೊಂಡಿರುವಂತಹ ದಿನೇಶ್ ಆಚಾರ್ ರವರ ಕನಸಿನ ಕೂಸು ಈ ಸಿನಿಮಾ ಶ್ರೀಗೆ ನಮ್ಮ ಸಿನಿಮಾನಲ್ಲಿ ಭಾಗಿಯಾಗಿರುವಂತಹ ಹೆಣ್ಮಕ್ಳನ್ನ ತರೋರು. ನವರಾತ್ರಿಯ ಸಮಯ, ದೇವಿಯನ್ನ ಪೂಜಿಸುವಂತಹ ಸಮಯದಲ್ಲಿ ಎಲ್ಲ ದೇವಿ ಸ್ವರೂಪಿಣಿಯರು ವೇದಿಕೆಗೆ ಬರಬೇಕು. ನಮ್ಮ ಹೆಣ್ಮಕ್ಳು ಖುಷಿ ಕೊಯ್ಯಮಾಡಿಯವರು, ಅಂತೆಯೇ ನಂದಿನಿಯವರು. ಸೊ ನವರಾತ್ರಿ ಶುಭ ದಿನಗಳಲ್ಲಿ ನಮ್ಮ ಉದಾಹರಣೆ ಸಿನಿಮಾದ ಪ್ರೋಮೋ ಲಾಂಚ್ ಆಗ್ತಿರುವಂಥದ್ದು ತುಂಬಾ ಖುಷಿಯ ಸಂಗತಿ. ಅದು ಹೆಣ್ಮಕ್ಳಿಂದನೇ ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮ ಶುಭಾರಂಭವಾಗ್ತದೆ. ನೂರು ಅನ್ನೋ ಒಂದು ಚಿಕ್ಕ ಗ್ರಾಮದಿಂದ ಬರ್ತಾರೆ. ಚಿಕ್ಕ ವಯಸ್ಸಿಂದಲೂ ಕೂಡ ನಾನು ಸಿನಿಮಾ ಲೋಕಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಚೌಡೇಶ್ವರಿ ವಸ್ತ್ರಾಲಂಕಾರದಲ್ಲಿ ಕಾಸ್ಟ್ಯೂಮರ್ ಆಗಿ ಕೆಲಸವನ್ನ ಪ್ರಾರಂಭ ಮಾಡಿ 1993ರಲ್ಲಿ ರಾಜಶೇಖರ್ ಅವರ ನಿರ್ದೇಶನದ ರಾಘವೇಂದ್ರ ರಾಜ್ಕುಮಾರ್ ಅವರ ಅಭಿನಯದ ನಾವಿಬ್ಬರು ನಮಗಿಬ್ಬರು ಚಿತ್ರದಲ್ಲಿ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿ ಹಿಂದೆ ತಿರುಗಿ ನೋಡಿಲ್ಲ. ಅದಕ್ಕೂ ಮುನ್ನ ಅವರು ರಂಗಭೂಮಿಯಲ್ಲಿ ಬಹಳಷ್ಟು 80s ಇಂದಾನೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವರ ಲೈಫಲ್ಲಿ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ನನಗೆ ತುಂಬಾ ಹೆಮ್ಮೆ ಅನ್ಸಿದ್ದು, ಓರ್ವ ಕನ್ನಡಿಗ ಈ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಹೋಗಿ ಮೇಕಪ್ ಮಾಡಿರೋವಂಥದ್ದು. ಹಾಲಿವುಡ್ ಮೂವೀಸ್ ನೋಡುವಂಥವ್ರಿಗೆ ಗೊತ್ತಿರುತ್ತೆ. ಥ್ರಾಕ್ ಅಂತ ಒಬ್ರು ಬಹಳ ಹೆಸರಾಂತ ನಿರ್ದೇಶಕರು, ಜಾಕಿ ಚಾನ್ ಅವರ 3 ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಅವರ ಸಿನಿಮಾಗೆ ಕೂಡ ಪ್ರಸಾದನ ಕಲಾವಿದರಾಗಿ ನಮ್ಮ ಭಾರತದಿಂದ ಒಬ್ಬ ಕನ್ನಡಿಗ ಹೋಗಿದ್ದು ತುಂಬಾ ಹೆಮ್ಮೆಯ ಸಂಗತಿ. ನಮ್ಮ ಸ್ಥಳೀಯ ಕಲಾವಿದರು ಅನುಪ್ರಭಾಕರ್, ರಕ್ಷಿತಾ, ರಮ್ಯಾ ಅವರ ಆದಿಯಾಗಿ ಎಲ್ಲ ನಾಯಕ ನಟ ನಟಿಯರಿಗೆ ಮೇಕಪ್ ಮಾಡಿದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ. ಕ್ರೀಡಾಪಟುಗಳು, ಕ್ರಿಕೆಟ್ ದೇವರು ಅಂತ ಕರೆಸ್ಕೊಳ್ಳುವಂತಹ ಸಚಿನ್ ತೆಂಡೂಲ್ಕರ್ ಅವರ ಒಂದು ಆಡಿಗೆ ಕೂಡ ಮೇಕಪ್ ಮಾಡಿದ್ದಾರೆ. ಲವ್ಲಿ. ರೆಹಮಾನ್ ಅವರು ಮ್ಯೂಸಿಕ್ ಇಂಡಸ್ಟ್ರಿಯ ಒಂದು ಧ್ರುವ ತಾರೆ, ಅವರಿಗೂ ಕೂಡ ಮೇಕಪ್ ಮಾಡಿದ್ದಾರೆ. ಅಂದ್ರೆ ಆಡ್ ಶೂಟ್ಸ್ ಅಲ್ಲಿ ಬಹಳಷ್ಟು ಗುರುತಿಸ್ಕೊಂಡಿರುವಂಥವ್ರು ಕೂಡ. ಒಳ್ಳೇದಾಗ್ಲಿ ಸರ್. ಅವರ ಕನಸಿನ ಕೂಸು, ಬಹಳ ವರ್ಷಗಳ ಕನಸು ನನ್ಸಾಗ್ತಾ ಇದೆ. ನಿಮ್ಮೆಲ್ಲರ ಶುಭ ಹಾರೈಕೆ ಚೆನ್ನಾಗಿರ್ಲಿ. ದೊಡ್ಡ ಪರದೆ ಮೇಲೆ ಎಲ್ಲರೂ ಚೆನ್ನಾಗಿ ಕಾಣೋ ಹಾಗೆ ಒಂದು ಕೈ ಚಳಕವನ್ನ ಮಾಡಿದ್ದಾರೆ. ಅವರ ಜೀವನದಲ್ಲಿ ಇನ್ನಷ್ಟು ಬೆಳಕು ಬರಲಿ ಈ ಸಿನಿಮಾ ಮೂಲಕ ಅಂತ ಹಾರೈಸ್ತಾ, ಅವ್ರು ಇನ್ನೂ ಈ ಶೀಟ್ ಪೂರ್ತಿ ಕೊಟ್ಟಿರೋರ ಬಗ್ಗೆ ಹೇಳಕ್ಕೆ ಅದು ಅಷ್ಟೊಂದು ಸಮಯ ಇಲ್ಲ, ಅನ್ಯಥಾ ಭಾವಿಸಬಾರ್ದು. ಈ ದಿನ ತುಂಬಾ ನನಗೆ ನೆನಪಲ್ಲಿ ಉಳಿಯುವಂಥ ದಿನ. ಅಲ್ಲಿ ಒಂದು ಮಿಸ್ಟೇಕ್ ಬಂತು ಆವಾಗಲೇ ಮೇಡಮ್ ಮಾತಾಡಬೇಕಾದ್ರೆ. ಟ್ರ್ಯಾಕ್ ಅವ್ರ ಜೊತೆ ನಾನು ಸಿನಿಮಾಗೆ ಶೂಟಿಂಗ್ ಮಾಡಿಲ್ಲ ಮೇಕಪ್, ನಾನು ಆ್ಯಡ್ ಶೂಟಿಂಗ್ ಮಾಡಿದ್ದು. ಸೊ ಇದೊಂದು ಕ್ಲಿಯಾರಿಟಿ ಇರಲಿ. ಒಂದು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅಂತ ಒಂದು ಕಂಪ್ನಿಗೆ ಆ್ಯಡ್ ಶೂಟ್ಗೆ ತಂದಿದ್ರು ಹಾಂಗ್ಕಾಂಗಲ್ಲಿ. ಅದು ಸಿನಿಮಾ ಶೂಟಿಂಗ್ ಹೋಗಿರಲಿಲ್ಲ, ಅದೊಂದು ಕ್ಲಿಯಾರಿಟಿ ಇರಲಿ. ಸೊ ಅಲ್ಲಿ ತನಕ ಬೆಳವಣಿಗೆಗೆ ನನಗೆ ದಾರಿದೀಪವಾಗಿದ್ದು ನಮ್ಮ ರಘು ಸರ್. ವೆರಿ ಸಿಂಪಲ್. ಇವತ್ತು ಬಾಲಿವುಡ್ಡಲ್ಲಿ ಇವ್ರ ಹೆಸರು ಯಾವಾಗಲೂ ಓಡ್ತಾ ಇರುತ್ತೆ. ಸುಚೇಂದ್ರ ಕೃಷ್ಣಮೂರ್ತಿ ಇರ್ಬೋದು, ಕೀರ್ತಿ ರೆಡ್ಡಿ ಇರ್ಬೋದು, ನಾನು ಆ್ಯಡ್ ಶೂಟ್ ಮಾಡಿರೋಂಥ ಸಚಿನ್ ತೆಂಡೂಲ್ಕರ್, ಡ್ರಾವಿಡ್ ಎಲ್ಲ ಅವ್ರ ಮುಖಾಂತರನೇ ಬಂದಿರೋಂಥ ಕೆಲಸ ನನಗೆ. ಅವನನ್ನು ಇಂಡಿಪೆಂಡೆಂಟಾಗಿ ಬಿಟ್ಬಿಟ್ಟಿದ್ದಾರೆ, ಯಾವಾಗ ಬೇಕಾದರೂ ಅವನ್ನ ಡೈರೆಕ್ಟಾಗಿ ಹೋಗಿ ಕೆಲಸ ಮಾಡ್ಬೋದು ಅಂತ. ಇದು ಒಂದು ಕಡೆ ಆದರೆ, ನಾನು 93ರಲ್ಲಿ ನನ್ನ ಪರಿಚಯ ಹೆಂಗೆ ಅಂದರೆ, ನಾನು ಮೇಡಮ್ ಹೇಳ್ದಂಗೆ 1989-90 ಇಸ್ವಿನಲ್ಲಿ ಚೌಡೇಶ್ವರಿ ವಸ್ತ್ರಾಲಂಕಾರ ಅಂತ ಅಲ್ಲಿ ನಾನು ಕಾಸ್ಟ್ಯೂಮರ್ ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲಿ ನನ್ನನ್ನು ಸೇರಿಸಿದ್ದು ಒಬ್ಬರು ನಮ್ಮ ಗಾಂಧಿನಗರದ ತುಂಬ ಹೆಸರಾದಂತಹ ಚಲುರಾಜ್ ಅಂತ ಅವ್ರು ಮೇಕಪ್ ಆರ್ಟಿಸ್ಟ್, ನಮ್ಮ ಯೂನಿಯನ್ ಕಟ್ಟಿದಂಥ ಒಬ್ಬರು
ವ್ಯಕ್ತಿ ಅವರು ಇವಾಗ ಇಲ್ಲ, ಅವರು ನೆನೆಸ್ಕೊಳ್ತೀನಿ. ಅವರು ನನಗೆ ಡ್ರಾಮಾ ಕಂಪ್ನಿ ಕಳಿಸ್ತಾರೆ, ಇಲ್ಲೊಂದು ಸ್ವಲ್ಪ ದಿನ ಕೆಲಸ ಮಾಡ್ತಾಯಿದ್ರು, ನಾನು ಕರೆಸ್ಕೊಳ್ತೀನಿ ಅಂತ. ಅವ್ರನ್ನ ನಾನು ಭೇಟಿಯಾಗಿದ್ದು ಪ್ಯಾಲೇಸಲ್ಲಿ ಯಾವುದೋ ಒಂದು ಶೂಟಿಂಗ್ ಟೈಮಲ್ಲಿ. ನಾನು ನಾಟಕಕ್ಕೆ ಯಾವುದೋ ಸೆಟಪ್ ತೊಗೊಂಡೋಗಿದ್ದೆ, ಅಲ್ಲಿ ನಾನು ಅವ್ರನ್ನ ಕೇಳ್ಕೊಂಡಾಗ ಆ ಥರ ಒಂದು ದಾರಿ ತೋರಿಸಿದ್ರು. ಅಲ್ಲಿಂದ ಪ್ರಭಾತ್ ಕಲಾವಿದರು ಅಲ್ಲಿ ಲಿಂಕ್ ಆಯಿತು. ಸೊ ನಮ್ಮ ಈಗ ಅಮೆರಿಕ ಹೀರೋಯಿನ್ನು ನಾವೆಲ್ಲ ಒಟ್ಟೊಟ್ಟಿಗೆ ಬೆಳೆದ್ವಿ ಅವ್ರ ಮನೆಯಲ್ಲಿ. ಅವರು ಚಿಕ್ಕ ವಯಸ್ಸು, ನಮಗೂ ಒಂದು ಸುಮಾರು 4 ವರ್ಷ ದೊಡ್ಡವನು. ಅಲ್ಲಿಗೆ ಅಣ್ಣವ್ರ ಮೇಕಪ್ ಮೆನ್ನು ಲಿಂಕ್ ಆಗುತ್ತೆ. ಅಲ್ಲಿಂದ ಅವ್ರಿಗೆ ಪರಿಚಯ ಆದಮೇಲೆ ನನಗೆ ದೊಡ್ಡ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತಾರೆ. ರಾಘವೇಂದ್ರ ರಾಜ್ಕುಮಾರ್, ನಮ್ಮ ರಾಘಣ್ಣ ಅವರ ಹತ್ರ ಅಸಿಸ್ಟೆಂಟಾಗಿ ನಮಗಿಬ್ಬರು ಸಿನಿಮಾಗೆ ಸೇರಿಸ್ತಾರೆ. ಅಲ್ಲಿಂದ ಜರ್ನಿ ಶುರುವಾಗಿದ್ದು ಇಲ್ಲಿ ತನಕ ನಡೀತಾನೆ ಇದೆ. ನನಗೆ ಅವರ ದೊಡ್ಡ ಮನೆ ಆಶೀರ್ವಾದ, ದೊಡ್ಡ ಮನೆಯ ಅಭಿಮಾನಿಗಳ ಆಶೀರ್ವಾದ ಸದಾ ಇರುತ್ತೆ ಅಂತ ನಾನು ಇವತ್ತಿಲ್ಲಿ ಕೂತ್ಕೊಳ್ಳೋ ಕಾರಣ ದೊಡ್ಡ ಮನೆಯವರೇ. ನನಗೊಂಥರ ಗಾಡ್ ಫಾದರ್ ಅಂತಲೂ ಹೇಳಿದ್ರೆ ತಪ್ಪೇನಾಗಲಾರ್ದು ರಾಘಣ್ಣವರು. ಸೊ ಈ ಕನಸು ಯಾವಾಗ ಅಂತಂದರೆ ಈ ಮುಂಚಿಂದನೂ ನಾನು ಫಸ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದು ಗೀತಾ ಪ್ರಿಯ ಸರ್ ಹತ್ರ. ವಿಶ್ವಮಾನವ ಬಸವಣ್ಣ ಅಂತ ಒಂದು ಟೆಲಿಫಿಲಿಮ್ ಮಾಡ್ತೀವಿ. ಅದಕ್ಕೆ ಪ್ರೊಡ್ಯೂಸರ್ ಕರಿ ಬಸವಯ್ಯನವರು, ಕಲಾವಿದರು ಕರಿ ಬಸವಯ್ಯ ಅಲ್ಲ, ಕಂಠೀರವ ಸ್ಟುಡಿಯೋ ಸಂಸ್ಥಾಪಕರು ಕರಿ ಬಸವಯ್ಯವರು, ಮಾಧವನಗರದಲ್ಲಿ ಮನೆ. ಸೊ ಅಲ್ಲಿಂದ ನನಗೆ ಸಿನಿಮಾ ಇಟ್ಕೊಂಡು ಜೀವನೋಪಾಯಕ್ಕೆ ಒಂದು ದಾರಿ ಸಿಕ್ತು. ಮೇಕಪ್ ಆರ್ಟಿಸ್ಟಾಗಿ ಕೆಲಸ ಮಾಡಿದೆ, ಮುಂದುವರಿತಾ ಎಲ್ಲರೂ ಪರಿಚಯ ಆದರು. ಸೊ ಇದಕ್ಕಿಂತ ಈ ಸಿನಿಮಾ ನಿರ್ಮಾಣಕ್ಕಿಂತ ಒಂದು ಮುಂಚೆ ನಾನು ಬಿಂದಾಸ್ ಶೂಟಿಂಗ್ ಮಾಡಬೇಕಾದ್ರೆ ಅಪ್ಪು ಸಾರಿಗೆ ಒಂದು ಕತೆ ಹೇಳ್ತೀನಿ. ಹೈದ್ರಾಬಾದಲ್ಲಿ ಒಂದು ಸಮ್ ಡಿಸ್ಟೆನ್ಸಲ್ಲಿ ಅದು ಕತೆ ಇಷ್ಟ ಆಗುತ್ತೆ. ಆಮೇಲೆ ಅವರೇ ಹೇಳಿದ್ದು ಪ್ರೇರಣೆ ಏನಂದರೆ, ನಾನು ನಿನಗೆ ಇವಾಗ ಡೇಟ್ ಕೊಡೋಕ್ಕಾಗಲ್ಲ, ನೀನು ಸಿನಿಮಾ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೀನು ಮೇಕಪ್ ಆರ್ಟಿಸ್ಟ್, ನಾನು ನಿನಗೆ ಡೇಟ್ ಕೊಡೋಲ್ಲ. ಒಂದು ಸಿನಿಮಾ ಚಿಕ್ಕದಾಗಿ ಮಾಡಿ ಸೆನ್ಸರ್ ಮಾಡು, ಆಮೇಲೆ ನಾನು ನಿನಗೆ ಡೇಟ್ ಕೊಡಬಹುದು ಅಂತ ಹೇಳಿದ್ರು. ಹಿಂಗೆ ಕೇಳ್ತಾ ಇರೋರು, ಏನು ಮಾಡಿದೆ ಒಂದು ಚಿಕ್ಕದಾಗಿ ಪ್ಲ್ಯಾನ್ ಮಾಡಿದೆ ಅಂತ. ಸುಮ್ಮನೆ ಒಂದಿನ ರೆಡಿ ಇದೆ ಸರ್, ಒಂದು ಬಸ್ ಕತೆ ರೆಡಿ ಇದೆ, ಟೈಟ್ಲು ಟಕ್ಕಂತ ಹೊಡೆದಿದ್ದೆ ಉದಾಹರಣೆ ಅಂತ. ಅದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಯಿತು ಅಂದರೆ ಅವ್ರಿಗೂ ತುಂಬ ಖುಷಿ ಆಯಿತು. ಒಂದು ಲೈನ್ ಈ ಥರ ಒಂದು 3 ಮತಬಾಂಧವರು ಒಂದು ಇವತ್ತಿನ ಜಂಜಾಟ ಏನಿದೆ, ಇವತ್ತೆಲ್ಲರೂ ಪ್ರತಿಯೊಬ್ಬರು ಹುಡುಗ ಹುಡುಗಿ ಕೆಲಸ ಮಾಡಲೇಬೇಕು, ವಿದ್ಯಾಭ್ಯಾಸ ಮುಗಿಸ್ಬೇಕು, ಕೆಲಸ ಮಾಡಬೇಕು, ಕೆಲಸ ಆದಮೇಲೆ ಲೇಟಾಗಿ ಮದುವೆ ಆದಮೇಲೆ ಮಕ್ಕಳು ಬೇಡ ಅಂದ್ಕೊಂಡು ಲೇಟಾಗಿ ಮಕ್ಕಳು, ಆಮೇಲೆ ಮಗು ಒಂದು ಬೇಕಂದರೆ ಅತ್ತೆ ಮಾವನೋ ಅಲ್ಲ ಅಪ್ಪ ಅಮ್ಮನೋ ಒಂದು ಗಂಡು ಮಗು ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಫಸ್ಟ್ ಟೈಮ್ ಹಂಗೆ ಅಂದ್ಕೊಂಡು ಎಲ್ಲ 3 ಫ್ಯಾಮಿಲಿಗೂ ಒಂದು ಗಂಡು ಮಗು ಇರುತ್ತೆ. ಈ ಒಂದು 3 ಫ್ಯಾಮಿಲಿಲಿ ಆಗುವಂಥ ಒಂದು 3 ಮತಬಾಂಧವರ 3 ಫ್ಯಾಮಿಲಿ ಆಗುವಂಥ ಒಂದು ಚಿತ್ರ ಇದು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ನೀವೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಗುರು ಹಿರಿಯರ ಆಶೀರ್ವಾದದಿಂದ ಇದು ಒಂದು ಉತ್ತುಂಗಕ್ಕೆ ಬೆಳೆಯುತ್ತೆ ಅಂತ ಅಂದ್ಕೊಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ, ನಮ್ಮ ಸಿನಿಮಾ ಯಶಸ್ಸಾಗಲಿ ಅಂತ. ಈ ಪಿಕ್ಚರ್ ಪ್ರೇರಣೆ ಇಲ್ಲ, ಇವರು ನಾವು ರವಿಯಣ್ಣ ಒಂದು ಸಿನಿಮಾ ಕೆಲಸ ಮಾಡ್ತಿದ್ವಿ, ಒಂಟಿ ಅಂತ. ಇವ್ರಿಗೆ ಬಸ್ಸಲ್ಲಿ ಕ್ಯಾರವನ್ನಲ್ಲಿ ಒಂದು ಕತೆ ಇದೆ, ಬಂದು ಹೇಳ್ತೀನಿ ಅಂತ ಹೇಳೋದಕ್ಕೆ 3 ದಿನ ನನ್ನ ಹತ್ರ ಇವ್ರು ನಿಲ್ಲಿಸ್ಬಿಟ್ಟಿದ್ರು ಮಾತಾಡೋದಂಗೆ. ಯಾಕೆ ಅಂದರೆ ಇಂಥ ಒಳ್ಳೆ ಕತೆ ಇಟ್ಕೊಂಡು ಏನು ಮಾಡ್ತೀಯ ಅಂತ. ಆ ಒಂದು ಸಿಚುವೇಷನಲ್ಲಿ ಅವರು ಸಲಹೆ ಕೊಟ್ಟರು, ಇವ್ರು ಗೋ ಹೆಡ್ ಅಂತ ನಾನು ನಿಂತ್ಕೊಳ್ತೀನಿ, ನನ್ನ ಮೇಲ್ವಿಚಾರಣೆ ನಾನು ಇರ್ತೀನಿ, ನಾನು ಕಾರ್ಯಕಾರಿ ನಿರ್ಮಾಪಕ ನಾನು ನೋಡ್ಕೊಳ್ತೀನಿ ಅಂದಾಗ ನಾನು ಧೈರ್ಯವಾಗಿ ಹೆಜ್ಜೆ ಇಡೋಕ್ಕೆ ನನಗೆ ಸುಲಭ ಆಯಿತು. ಕಾರ್ಯಕಾರಿ ನಿರ್ಮಾಪಕರಾದಂಥ ನಮ್ಮ ರವಿಯಣ್ಣವ್ರಿಗೂ ಮತ್ತು ವೇದಿಕೆಯ ಮೇಲೆ ಆಗಮಿಸಿರುವಂಥ ಎಲ್ಲ ಗಣ್ಯರಿಗೂ, ನಮ್ಮ ಸೀನಿಯರ್ ನಿರ್ದೇಶಕರಾದಂಥ ಶ್ರೀನಿವಾಸ್ ಕೌಶಿಕ್ರವರಿಗೂ, ಶಾಲ್ಮಾಲಾ ನಂದಿನಿ ಅವರಿಗೆ, ನಮ್ಮ ಅಪ್ಪು ವೆಂಕಟೇಶ್ ಅವರಂತೂ ಯಾವಾಗಲೂ ಮೊದಲನೇ ಹೆಜ್ಜೆ ಇಟ್ಟಿರೋರು, ಸಿನಿಮಾ ಮಾಡೋಣ ಬನ್ನಿ, ಬೆಳಗ್ಗೆ 5 ಗಂಟೆ ಬಂದುಬಿಡೋರು. ಹಾಗೆ ಮಹೇಶ್ ಅಣ್ಣ ಅವ್ರ ಜೊತೆ ನಾನು ಅವ್ರ ಕಂಪ್ನಿಲಿ ತುಂಬ ಕೆಲಸ ಮಾಡಿದ್ದೆ, ಮಾಮರದ ಕೋಗಿಲೆ ಇತ್ಯಾದಿ. ಅವರು ಕೇಳಿದಾಗ ತುಂಬ ಸಂತೋಷವಾಗಿ ಬಂದು ನಮಗೆಲ್ಲ ಸಹಕರಿಸಿದ್ದಾರೆ. ನಮ್ಮೆಲ್ಲ ಕಲಾವಿದರು, ಎಲ್ಲ ತಾಂತ್ರಿಕ ವರ್ಗದವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಭೂಮಿಕಾ ಮೂವೀಸ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆ. ಮತ್ತು ನಮ್ಮ ಶ್ರೀನಿವಾಸ್ ಕುಬೇರ್, ಇವ್ರ ಇಂಡಸ್ಟ್ರಿಯಲ್ಲಿ ಬರೀ ಶ್ರೀನಿವಾಸ್ ಅಂದರೆ ಗೊತ್ತಾಗಲ್ಲ ಇವರಿಗೆ. ಇವ್ರದೊಂದು ಪೆಟ್ ನೇಮ್ ಇದೆ, ಮಜ್ಜಿಗೆ ಬಳಿ ಅಂತ, ಹಂಗಂದ್ರೆ ಅವ್ರಿಗೆಲ್ಲ ಫೇಮಸ್. ಸೊ BC ಗೌರಿಶಂಕರ್ ಶಿಷ್ಯ. ಇವತ್ತು ನಾನು BC ಗೌರಿಶಂಕರ್ ಅವರು ನೆನೆಸ್ಕೊಳ್ತಾ, ಇವರು ಮಾಡಿದಂಥ ಶ್ರೀನಿವಾಸ್ ಅವ್ರು ಮಾಡಿದ ಸಹಾಯವನ್ನು ನೆನೆಸ್ಕೊಳ್ತಾ, ತುಂಬ ಮತ್ತು ಭಗೀರಥ ಎಂಟರ್ಪ್ರೈಸಸ್ ಅವರು ತುಂಬ ಸಹಾಯ. ಅವರೆಲ್ಲ ಒಂಥರ ಈ ಸಿನಿಮಾಗಂತಲೇ ಹುಟ್ಟಿರುವಂಥ ವ್ಯಕ್ತಿಗಳು ಕೆಲವು ನಾನು ನೋಡಿದ್ದೀನಿ. ನಮ್ಮ ನಿರ್ದೇಶಕರು, ಒಬ್ಬಟ್ಟು ಸಿನಿಮಾದ ನಿರ್ದೇಶಕರು ಲೋಕೇಶ್ ಅವ್ರು ಬಂದಿರೋ, ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.
200 ಆಗಿರ್ಬೋದು. ಹಾಂ ಸರ್. ಸಬ್ಸಿಡಿ ಎಲ್ಲ ಆಗುತ್ತಲ್ವ ಮಕ್ಕಳ ಸಿನಿಮಾಗೆ ಹೇಳ್ಬೇಕು ಪಕ್ಕದಲ್ಲಿ ಒಂದು ನಿಮಿಷ ಅವ್ರಿಗೆ ಕೊಟ್ಬಿಡ್ತೀನಿ. ಹೇಳಿ ರವಿ. ನಮ್ಮ ಸಿನಿಮಾದ ಪ್ರೇರಣಾ ಶಕ್ತಿ ಅಂತ ನಿರ್ದೇಶಕರೇ ಹೇಳಿದ್ದಾರೆ. ರವಿಶಂಕರ್ ಸರ್, ಕಾರ್ಯಕಾರಿ ನಿರ್ಮಾಪಕರು. ನಮಸ್ಕಾರ ಎಲ್ಲರಿಗೂ. ಸಬ್ಸಿಡಿಗೆ ಆಮೇಲೆ ಹೋಗೋಣ, ಮಿಕ್ಕಿದ ವಿಷಯ ಫಸ್ಟ್ ಹೇಳ್ಬಿಡ್ತೀನಿ. ಇವರು ನನ್ನ ಜೊತೆ ತುಂಬಾ ಸಿನಿಮಾಗಳು ಕೆಲಸ ಮಾಡಿದ್ದಾರೆ, ಇವರಾಗ್ಲಿ ರಘು ಆಗ್ಲಿ ಎಲ್ಲಾರು. ಇವ್ರ ಕತೆ ಹೇಳಿದಾಗ ನಾನು ಹೇಳಿದೆ ಸಿನಿಮಾ ಮಾಡೋದು ಬೇಡ ಅಂತ. ನಾನು 5 ವರ್ಷ ತಡೆದಿದ್ದೆ ಇದನ್ನ. ಬೇಡ, ಇವತ್ತಿನ ಕಾಲಕ್ಕೆ ಆ ರೇಂಜಿಗೆ ಮಾಡೋದು ಕಷ್ಟ, ಮಾಡಿದ್ರೆ ಮನೆ ಕಟ್ಬಿಡ್ಬೋದು, ಮನೆ ಗೃಹ ಪ್ರವೇಶ ಮಾಡೋದು ಕಷ್ಟ ಅನ್ನೋದನ್ನ ಹೇಳಿದ್ದೆ. ಒಂದು 5 ವರ್ಷ ತಡೆದಿದ್ದೆ ಅವ್ರನ್ನ ಬೇಡ ಅಂತ. ಯಾಕೆಂದ್ರೆ ಇವತ್ತಿನ ಮಾರ್ಕೆಟಿಂಗ್ ನಮಗೆ ಗೊತ್ತಿರೋದ್ರಿಂದ. ನಾನು 40 ವರ್ಷ ಆಗೋಯ್ತು ಈ ಸಿನಿಮಾಗೆ ಬಂದು ಕೆಲಸಕ್ಕೆ. ಇವರು ಒಂದು 4-5 ತಿಂಗಳಾದ್ಮೇಲೆ ಇನ್ನೊಂದು ವಾರದಲ್ಲಿ ನಾನು ಮುಹೂರ್ತ ಮಾಡ್ತಾ ಇದ್ದೀನಿ ಅಂದ್ರು. ಯಾಕ್ರಿ ಮಾಡ್ತೀರಾ ದಿನೇಶ್? ಬೇಡ, ಕಷ್ಟ ಇದೆ, ಸಿನಿಮಾಗಳ ಕೆಲಸ ನಡೀತಾ ಇದೆ, ಆರಾಮಾಗಿರೋಣ ಅಂದ್ರೆ ಕೇಳಲಿಲ್ಲ. ಇಲ್ಲ, ನಾನು ಡೈರೆಕ್ಟ್ ಆಗಲೇಬೇಕು ಅಂದಾಗ ಇವ್ರ ಕತೆ ಹೇಳಿದ್ನ ಇನ್ನೊಂದ್ಸಲಿ ಮತ್ತೆ ಕೇಳಿ ಅದರಲ್ಲಿ ಕೆಲವನ್ನೆಲ್ಲ ಈ ಥರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಅದನ್ನು ಕೂಡಿಸ್ಕೊಂಡು ಅವ್ರ ರೈಟರ್ನೆಲ್ಲ ಮಾಡಿ ಉದಾಹರಣೆ ಅನ್ನೋ ಪಿಕ್ಚರು ಪ್ರಾರಂಭ ಆಯಿತು ಈ ವರ್ಷ. ಈಗ ಫಸ್ಟ್ ಕಾಪಿ ಬಂದಿದೆ. ಈ ಮಕ್ಕಳ ಪಿಕ್ಚರ್ಗೆ ನೀವೊಂದು ಕೇಳಿದ್ರು ನಮ್ಮ ಮನು, ಸಬ್ಸಿಡಿ ಬರುತ್ತಾ ಅಂತ. ವರ್ಷಕ್ಕೆ 4 ಸಿನಿಮಾ ಮಕ್ಕಳಿಗೆ ಕೊಡೋದು. 17 ಸಿನಿಮಾ ಇದೆ ಈ ಸಲ, 17 ಸಿನಿಮಾ. ಅದಕ್ಕೆ ಪೈಪೋಟಿ ನಡೆಯುತ್ತೆ. ಅದರಲ್ಲಿ ಕಂಟೆಂಟ್ ಮೇಲೆ ಕೊಡ್ತಾರೆ ಅಲ್ಲಿರೋ ಸದಸ್ಯರು. ಯಾಕೆಂದ್ರೆ ಹಿಂದೆ ಒಂದು ಕಾಲದಲ್ಲಿ ನಾನು ಆ ಸಮಿತಿಲಿ ಇದ್ದವನು ಗೌರ್ಮೆಂಟಿಂದ. ಕಂಟೆಂಟ್ ಮೇಲೆ ಹೋಗುತ್ತದು, ನೋಡೋಣ, ಅದು ದೇವರ ಆಶೀರ್ವಾದ. ಈ ಪಿಕ್ಚರು ಮಕ್ಕಳ ಸಿನಿಮಾ 70% ಮಕ್ಕಳಿದ್ರೆ 30% ದೊಡ್ಡವ್ರನ್ನು. ಯಾಕೆಂದ್ರೆ ತಂದೆ ತಾಯಿನೂ ಇನ್ಕ್ಲೂಡ್ ಮಾಡಬೇಕಾಗಿರೋದ್ರಿಂದ, ಆ ಕಥೆನ ಒಂದು ರೂಪಕ್ಕೆ ತರಬೇಕಾಗಿರೋದ್ರಿಂದ 70% ಮಕ್ಕಳು, 30% ದೊಡ್ಡ ತಂದೆ ತಾಯಿ, ಈ ಥರದ್ದೆಲ್ಲ ಪಾತ್ರ ಮಾಡಿ ಪಿಕ್ಚರ್ ನೀಟಾಗಿ ಮಾಡಿದ್ದಾರೆ. ನಿಮ್ಮ ಸಹಕಾರದಿಂದ, ಮಾಧ್ಯಮದವರಿಂದ. ಇವತ್ತು ಮೊದಲನೇದು ನಾನು ವೆಂಕಟೇಶ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಇವ್ರು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರು. ನಾನು ಒಂದು 1.5 ತಿಂಗಳು 2 ತಿಂಗಳು ತಡೆದೆ. ಆಮೇಲೆ ಯೋಚನೆ ಮಾಡಿದೆ, ಇದು ಕರೆಕ್ಟಾಗಿ ಜನಕ್ಕೆ ಅಥವಾ ಮಾಧ್ಯಮಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ವೆಂಕಟೇಶ ಕಾರಣ, ನಮ್ಮ ಆಪತ್ ಬಂದ್ವ ಆತನ ಹಿಡ್ಕೊಂಡು ಇದೊಂದು ಮಾಡಿಕೊಡು ನೀನು, ಮಿಕ್ಕಿದ್ದೇನು ಮಾತಾಡಬೇಡ ಅಂದ್ರೆ ಅವ್ರು ಏನೂ ಮಾತಾಡಿಲ್ಲ. ಈ ಪ್ರೆಸ್ ಮೀಟ್ ಮಾಡಿಕೊಟ್ಟಿದ್ದಾರೆ. ಮೊದಲನೇದು ವೆಂಕಟೇಶನ್ ಥ್ಯಾಂಕ್ಸು. ರಘು ತುಂಬ ಆರ್ಡಿನರಿ ಮೇಕಪ್ ಮ್ಯಾನ್ ಏನೆಲ್ಲ, ಸ್ಪೆಷಲ್ ಮೇಕಪ್ ಮ್ಯಾನು. ಒಂದು ಕಾಲದಲ್ಲಿ ಕಮಲಾಸನ್ ಕರೆದಾಗ ಅವ್ರು ಹೋಗ್ಲಿಲ್ಲ. ನನ್ನ ಸಿನಿಮಾ ಮಾಡ್ತಾ ಇದ್ರು ಇಲ್ಲಿ 1, 2, 3 ಅಂತ 3 ಭಾಷೆದು. ಹೋಗ್ಲಿಲ್ಲ ಅವ್ರಾಗ, ಇಲ್ಲೇ ಇರ್ತೀನಿ ಅಂತ. ಪದ್ಮಾವಸಂತಿ ಅವ್ರ ತಮ್ಮ ಅವರು ಆ್ಯಕ್ಚುಲಿ. ಸೊ ಈ ವೇದಿಕೆಯಲ್ಲಿರೋ ಎಲ್ಲ ಕಲಾವಿದರು ಈ ವೇದಿಕೆಯಲ್ಲಿರೋರು ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ. ಹೊಸದಾಗಿ ಬಂದಿದ್ದಾರೆ ನಿರ್ಮಾಪಕರು ಪರವಾಗಿರಿ, ನೀವು ಕಲಾವಿದರು, ನಿರ್ದೇಶಕರು ಪರವಾಗಿರಿ ಅನ್ನೋ ಸಲಹೆ ಕೊಡ್ತೀನಿ ಹೊರತು ಇನ್ನೇನು ನಿಮ್ಗೆ ಹೇಳಲ್ಲ. ಅವ್ರಿಗೆ ಬೆನ್ನೆಲುಬಾಗಿರ್ಬೇಕು ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನು ಬೆಳ್ಕೊಂಬಂದಿರೋ ಶಾಲೆಗಳಲ್ಲಿ ಅದೇ ಥರ ಹೇಳ್ಕೊಟ್ಟಿರೋದು ನನಗೆ, ಸುಧೀಂದ್ರ ಸಾರ್ಗೆ, ಈ ವೆಂಕಟೇಶನ್ಗೆಲ್ಲ. ಸೊ ಈ ಪಿಕ್ಚರ್ಗೆ ನಿಮ್ಮ ಆಶೀರ್ವಾದ ಬೇಕು, ಮಾಧ್ಯಮದವರು, ಜೊತೆಗೆ ಜನದ ಆಶೀರ್ವಾದ ಬೇಕು. ಈ ಕಲಾವಿದರುಗಳು ಕೂಡ ಇಲ್ಲಿರೋರು ಯಾವಾಗ ಅವ್ರು ಕರೀತಾರೋ ಪ್ರೆಸ್ ಮೀಟ್ಗೋ ಮತ್ತೊಂದಕ್ಕೋ, ನಿಮ್ದು ಎಷ್ಟೇ ಕೆಲಸ ಇದ್ರು ದಯವಿಟ್ಟು ಪಕ್ಕಕ್ಕಿಟ್ಟು ಈ ಪಿಕ್ಚರ್ ಪ್ರಮೋಷನ್ಗೆ ಅಂತ ಬನ್ನಿ ಅಂತ ನಂದೊಂದು ಮನವಿ. ಧನ್ಯವಾದಗಳು. ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಅದು ಇಂಥ ಸಂದರ್ಭದಲ್ಲಿ ಅದನ್ನ ಪಕ್ಕಕ್ಕಿಟ್ಟು. ಇವತ್ತು ಅಣ್ಣ ನರೇಂದ್ರ ಬಾಬು ಅವರು ಬೆಳಗಾಮಲ್ಲಿ ಒಂದು ಶೂಟಿಂಗ್ ಇದ್ದ ಕಾರಣ ಇವತ್ತು ಅವ್ರಿಗೆ ಬರೋದಕ್ಕಾಗಲಿಲ್ಲ. ಈ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡಿದ್ದೇನೆ. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ದಿನೇಶ್. ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದಿನೇಶ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗತ್ತೆ. ಯಾಕೆಂತೇಳಿದ್ರೆ ನನ್ನ ದಿನೇಶ್ನ ಸ್ನೇಹ ಕಳೆದ 25 ವರ್ಷಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ದೂರದರ್ಶನದಲ್ಲಿ ಧಾರಾವಾಹಿಗಳು ಮಾಡ್ತಾ 1-2 ಸುಮಾರು 150-160 ಎಪಿಸೋಡು ಮೇಲೆ ಹೋಯ್ತು ಒಂದು ಸೀರಿಯಲ್, ಮಾಮರದ ಕೋಗಿಲೆ ಅಂತೇಳಿ. ಅದಕ್ಕೆ ಸಂಪೂರ್ಣವಾಗಿ ಆ ಸಂದರ್ಭದಲ್ಲಿ ಮಾಡಿದ ನಂತರ ನಾವು ಮಾಡ್ಬೇಕಾದ್ರೆ ಎಲ್ಲ ಒಂಥರ ಫ್ಯಾಮಿಲಿ ಥರ ಇದ್ವಿ. ಹಾಗಾಗಿ ಅದಾದ ನಂತರ ಸಾಕಷ್ಟು ಟೆಲಿಸೀರಿಯಲ್ಸ್ಗಳೆಲ್ಲ ಮಾಡಿದೆ, ಆಮೇಲೆ ಟೆಲಿಫಿಲ್ಮ್ಸ್ ಮಾಡಿದೆ. ಅದಕ್ಕೆಲ್ಲನೂ ದಿನೇಶ್ ಅವರು ಯಾವುದೇ ಕೆಲಸ ಇದ್ದರೂ ಸಹ ಆ ಸಂದರ್ಭಗಳಲ್ಲಿ ನಮ್ಮ ಶೂಟಿಂಗಿಗೆ ಅವರು ಮೇಕಪ್ ಮ್ಯಾನ್ ಆಗಿ ಬಂದು ನಟನೆ ಮಾಡ್ತಾಯಿದ್ರು. ತುಂಬಾ ಸರಳ ವ್ಯಕ್ತಿ. ಯಾವುದೇ ಥರದಲ್ಲೂ ಎಲ್ಲೂ ಒಂದು ಎಳ್ಳಷ್ಟು ಅವಾಗ ಅವ್ರು ಬರ್ಬೇಕಾದ್ರೆ ಒಂದು ಯಮ ಗಾಡೀಲಿ ಬರ್ತಾಯಿದ್ರು. ಈಗಲೂ ಚೆನ್ನಾಗಿ ನೆನಪಿದೆ.
ಯಮಹದಲ್ಲಿ ಬೆಳಗ್ಗೆ 6 ಗಂಟೆಗೆ ಅಂತ ಹೇಳಿದ್ರೆ ಯಾರು ಬರೋದಕ್ಕಿಂತ ಮುಂಚೆ ಅವ್ರು ಇರ್ತಿದ್ರು ಶೂಟಿಂಗ್ ಸ್ಪಾಟಲ್ಲಿ. ಅಂಥ ಒಂದು ಸರಳ ವ್ಯಕ್ತಿ ಮತ್ತು ಪಂಚುಯಲ್ ಮ್ಯಾನ್. ಯಾವುದೇ ಆಗಲಿ ಒಬ್ಬ ಟೆಕ್ನಿಷಿಯನ್ಗೆ ಅಂದರೆ ಒಬ್ಬ ಚಿತ್ರರಂಗದಲ್ಲಿ ದುಡಿರ್ತಕ್ಕಂಥವ್ರಿಗೆ ಒಂದು ಆಸೆ ಇರುತ್ತೆ, ಒಂದು ಮನದಾಸೆ ಏನಂದರೆ ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿರ್ತಾರೆ, ಅದು ಒಂದು ಚಿತ್ರ ನಿರ್ದೇಶನ ಮಾಡಬೇಕು ಅಂತೇಳಿ. ಇವತ್ತು ಅವರು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಉದಾಹರಣೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದು ಅವ್ರಿಗೆ ದೇವರ ಕೃಪೆ ಸದಾ ಇರಲಿ, ನಿಮ್ಮೆಲ್ಲರ ಕೃಪೆ ಜೊತೆಯಲ್ಲಿ ಸಿನಿಮಾ ನೋಡಿ ಈ ಚಿತ್ರ ಯಶಸ್ವಿ ಆಗಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ಮತ್ತು ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತೇನಾದರೂ ಅಪ್ಪು ವೆಂಕಟೇಶ್ ಅಂತ ಒಂದಷ್ಟು ಜನಕ್ಕೆ ಕನ್ನಡ, ಯಾಕಂದರೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ ನಮ್ಮ ದಿನೇಶ್ ನಿರ್ದೇಶಕರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕಂದರೆ ದಿನೇಶ್ ಅವ್ರದ್ದು ಮತ್ತು ನನ್ನ ಸ್ನೇಹ ಹೆಚ್ಚು ಕಮ್ಮಿ ಒಂದು 30-35 ವರ್ಷದಿಂದ ಅಣ್ಣವ್ರ ಮನೆಯಿಂದ. ಆದರೆ ಅವ್ರಿಗೆ ಎಷ್ಟು ಆಸಕ್ತಿ ಡೈರೆಕ್ಷನ್ ಮಾಡಬೇಕು ಅಂತಂದರೆ, ಅಪ್ಪುಗೆ ಮೇಕಪ್ ಆಗ್ತದೆ ಅಂದರೆ ಎಷ್ಟೋ ಸರಿ ನಾನು ಕೇಳಿದ್ದೀನಿ, ಕತೆ ಹೇಳ್ತಾ ಕೂತಿರೋರು. ಅವ್ರ ಮೇಕಪ್ಪು ಹಾಕಿ ಅವ್ರು ಆ್ಯಕ್ಟ್ ಮಾಡೋಕೆ ಹೋದ್ಮೇಲೆ ನಾನು ಹೇಳ್ಕೊಳ್ಳೋರು. ಎಲ್ಲಾದ್ರೂ ಒಂದು ಫುಟ್ಪಾತ್ ಕಲ್ ಮೇಲೋ ಇಲ್ಲಿ ಯಾವುದೋ ಒಂದು ಪಾರ್ಕ್ ಒಂದು ಇದರ ಮೇಲೋ, ಬನ್ನಿ ಮಾಸ್ಟ್ರಲ್ಲಿ 1 ನಿಮಿಷ ಬನ್ನಿ, ಕತೆ ಇದೆ, ನಾನು ಮಾಡಿದ್ದೀನಿ, ಹೆಂಗಿದೆ. ಅವಾಗಿಂದ ಅಷ್ಟು ಆಸಕ್ತಿ. ಆದರೆ ಇವತ್ತು ಈ ವೇದಿಕೆ ಮೇಲೆ ಹಿಂಗೆ ಕೂತ್ಕೊಂಡು ಎಲ್ಲರೂ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವ್ರು ಅಷ್ಟು ಶ್ರಮಪಟ್ಟು ಅವ್ರ ಆಸೆನ ನೆರವೇರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಸುಮಾರು ಪ್ರೊಡ್ಯೂಸರ್ ಹತ್ರ ಹೋಗಿ ಕಥೆಗಳನ್ನ ಹೇಳಿದ್ರು. ಯಾಕಂದ್ರೆ ನಿಮಗೆ ಗೊತ್ತು, ಮೊದಲು ಹೊಸಬರಿಗೆ ಯಾರು ಅವಕಾಶಗಳನ್ನ ಕೊಡಲ್ಲ. ಆದರೆ ಅವರೇ ದೊಡ್ಡ ಮನಸ್ಸು ಮಾಡಿ ಈ ಸಿನಿಮಾನ ನಿರ್ದೇಶನ ಪ್ಲಸ್ ಪ್ರೊಡ್ಯೂಸ್ ಮಾಡಿ ತುಂಬ ವಂಡರ್ಫುಲ್ ಕತೆ ಮಾಡಿ ನನಗೆ. ಯಾಕಂದರೆ ಅವಾಗ ಹೇಳೋರು ಮಾಸ್ಟರ್ ಒಂದು ಒಳ್ಳೆ ನಿಮಗೆ ಒಂದು ರೋಲ್ ಕೊಡ್ತೀನಿ ಅಂತೇಳಿ. ಅದು ಹೆಚ್ಚು ಕಮ್ಮಿ ಒಂದು 20-25 ವರ್ಷದಿಂದನೂ ಹೇಳ್ತಾನೆ ಇರೋರು. ಆದರೆ ನಿಜವಾಗ್ಲೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ನಾನು ದಿನೇಶ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಕನಸು ಜೊತೆಗೆ ನನಸು ಮಾಡ್ಕೊಂಡಿದ್ದಾರೆ. ಆದರೆ ನಾನು ಆ ವರ್ಕ್ ಮಾಡಿದಂಥ ರೀತಿ ನಾನು ಫಸ್ಟ್ ಟೈಮು ನೋಡಿದ್ದು, ಎಷ್ಟು ನೀಟಾಗಿ ಸ್ಕ್ರಿಪ್ಟ್ಗಳು ಮಾಡಿ ನಮಗೆಲ್ಲ ಡೈಲಾಗ್ಸ್ ಕೊಡ್ತಾಯಿದ್ರು ಅಂತಂದರೆ ಹೆಚ್ಚು ಕಮ್ಮಿ ಇಂಡಸ್ಟ್ರಿಯಲ್ಲಿ ಒಂದು 10 ಸಿನಿಮಾ ಮಾಡಿದ್ದಾರೆ ಅನ್ಕೋಬೇಕು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ. ಯಾಕಂದ್ರೆ ಅವರು ಪ್ರೊಡ್ಯೂಸರ್ ಆಗಿರೋದು ಎಲ್ಲೂ ವೇಸ್ಟ್ ಮಾಡಿದಿರ, ತುಂಬ ಅಚ್ಚುಕಟ್ಟಾಗಿ ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆಡಿಯನ್ಸ್ಗೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಇನ್ನೊಂದು ವಿಚಾರ ಅಂದರೆ, ನನ್ನ ಜೊತೆಗೆ ನನ್ನ ಮಗ ಕೂಡ ಮಾಡಿದ್ದಾನೆ, ಅರ್ಜುನ್ ಹೆಗ್ಡೆ ಅಂತೇಳಿ. ಯಾಕಂದರೆ ಇದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಅವನು ಒಂದು ಒಳ್ಳೆ ಮಕ್ಕಳ ಜೊತೆ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಹೊಡೆದು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ದೇಶ್. ಧನ್ಯವಾದಗಳು. ಈ ಪ್ಯಾಂಡಮಿಕ್ ಅದಾದಮೇಲೆ ನಿಮಗೆ ಗೊತ್ತಿದೆ ಇಂಡಸ್ಟ್ರಿ ಯಾವ ಸ್ಪೀಡ್ನಲ್ಲಿದೆ, ಯಾವ ಥರ ಇದೆ ಅಂತೇಳಿ ವಸ್ತುಸ್ಥಿತಿ. ಅದ್ರ ಬಗ್ಗೆ ನಾನು ಜಸ್ಟ್ ಹೇಳಬೇಕಾಗ್ತಿಲ್ಲ, ಎಲ್ಲ ಕಡೆ ಇದೇ ಚರ್ಚೆ ಆಗ್ತಾ ಇದೆ. ಸೊ ಒಂದೇನು ಅಂದರೆ, ಕನ್ನಡ ಚಿತ್ರ ಉಳಿಬೇಕು, ಬೆಳಿಬೇಕು, ಕನ್ನಡ ಚಿತ್ರ ಮಾಡೋರಿಗೆ ಪ್ರೋತ್ಸಾಹ ಸಿಗಬೇಕು. ಅದು ನಿಮ್ಮಿಂದ ಸಾಧ್ಯ, ನೀವು ಕೊಡ್ತಾ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ದಿನೇಶ್ ಆಚಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನನ್ನ ಜೊತೆ ಒಂದೆರಡು ಸಿನಿಮಾ ಕೆಲಸ ಮಾಡಿದ್ದಾರೆ. ಮೇಕಪ್ ಡಿಪಾರ್ಟ್ಮೆಂಟ್ ಅಂದರೆ ಮೇಕಪ್ ಅವರೇ ಮಾಡಿದ್ದಾರೆ. ಅವರ ವರ್ಕ್ಮನ್ಶಿಪ್ಪು, ಸಿನ್ಸಿಯಾರಿಟಿ ಅದ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನೇನು ಹೆಚ್ಚು ಹೇಳೋಕ್ಕೋಗಲ್ಲ. ಅದು ಅಲ್ಲದೆ ಕಾರ್ಯಕ್ರಮನ ಸ್ವಲ್ಪ ಗತಿಯಿಂದ ಮುಗಿಸ್ಬೇಕು ಅಂತ ಹೇಳ್ತಿದ್ದೀರಾ. ಯಾಕೆಂದರೆ ಮಾಧ್ಯಮದವ್ರಿಗೆ ಬೇರೆ ಕಾರ್ಯಕ್ರಮಗಳು ಇದೆ, ಅದರಿಂದ ಹೆಚ್ಚು ಮಾತಾಡೋಕ್ಕೋಗಲ್ಲ. ಈ ಚಿತ್ರ ಬಿಡುಗಡೆಯಾಗಿ ಸಕ್ಸಸ್ ಆಗಲಿ, ಯಶಸ್ವಿ ಆಗಲಿ ಅಂತ ನಾನು ದಿನೇಶ್ ಅವ್ರಿಗೆ ಹಾರೈಸ್ತೀನಿ. ಅವರು ಹಾಕಿದ ಬಂಡವಾಳ ಲಾಭದ ಜೊತೆ ಬರಲಿ ಅವರಿಗೆ. ಇದೇ ವೇದಿಕೆ ಮೇಲೆ ಒಂದು 25 ದಿನನೋ 50 ದಿನನೋ ಆದಮೇಲೆ ನಾವೆಲ್ಲರೂ ಭೇಟಿಯಾಗಿ ಸಕ್ಸಸ್ನ ಹಂಚ್ಕೊಳ್ಳೋಣ. ದಯವಿಟ್ಟು ಅದಕ್ಕೆ ಮಾಧ್ಯಮದವರು ಸಹಕಾರ ಕೊಡಿ, ಒಂದು ಒಳ್ಳೆ ಮಾತುಗಳನ್ನ ಬರೆದು ಚಿತ್ರವನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಡ್ತಾ, ಎಲ್ಲ ತಂಡದಲ್ಲಿ ಕೆಲಸ ಮಾಡಿದವ ಎಲ್ಲರಿಗೂ, ಕಲಾವಿದರಿಗೂ, ತಂತ್ರಜ್ಞರಿಗೂ, ದಿನೇಶ್ ಅವರು ಕೋಆಪರೇಟ್ ಮಾಡಿರೋರು ಎಲ್ಲರಿಗೂ ಹಾಗೂ ತಮಗೂ ಒಂದು ನಮಸ್ಕಾರಗಳನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ಲ ಬಂದವ್ರಿಗೆ ನಮಸ್ಕಾರಗಳು, ಹಾಗೆ ದಿನೇಶ್ ಸರ್ಗೆ ನಮಸ್ಕಾರ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಉದಾಹರಣೆ ಮೂವಿನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶ್ರಾವಣ ಅಷ್ಟೇ ಪಾತ್ರನೂ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ದಿನೇಶ್ ಸರ್ ಥ್ಯಾಂಕ್ ಯು ಸೋ ಮಚ್.
ಇಲ್ಲಿ ಬಂದಿದ್ದಕ್ಕೆ, ನಮ್ಮನ್ನೆಲ್ಲ ಕರೆಸಿದ್ದಕ್ಕೆ. ಆ್ಯಕ್ಚುಲಿ ಒಂದು ಮಗು ಸೆಲೆಕ್ಷನ್ಗೆ ಅಂತ ನಾನು ಹೋಗಿದ್ದು, ಅದ್ರ ಜೊತೆಗೆ ನನ್ನ ಮಗಳನ್ನೂ ಸೆಲೆಕ್ಟ್ ಮಾಡಿ ಅವಳಿಗೆ ಮೇನ್ ಲೀಡಾಗಿ ಈ ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಅವಳ ಹೆಸರು ಕಾತ್ಯಾಯಿನಿ. ಇದು ನವರಾತ್ರಿ ಸ್ಪೆಷಲ್. ಇವತ್ತು ಕಾತ್ಯಾಯಿನಿ ದೇವಿ ಆರಾಧನೆ ಇದೆ. ಸೊ ಅದು ಒಂದು ಸಂಭ್ರಮನೇ ನಮಗೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್. ಟೀಚರ್ ರೋಲ್ ಮಾಡಿದ್ದೀನಿ. ಮನೆ ಮಂದಿ ಎಲ್ಲ ಆ್ಯಕ್ಟ್ ಮಾಡಿದೆ. ಸೂಪರ್. ನನ್ನ ಫ್ಯಾಮಿಲಿ ನೇಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕಲಾವಿದೆಯಾಗಿ ಬರಬೇಕು ಅನ್ನೋದು ನನ್ನ ಕನಸು. ಚಿಕ್ಕವಳಿರ್ಬೇಕಾಗಿದ್ದರಿಂದ ಅವಕಾಶಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು, ಅಪರ್ಚುನಿಟಿಗೋಸ್ಕರ ನಾವು ಕಾಯ್ತಾ ಕೂತ್ಕೊಂಡ್ರೆ ಅದು ನಮ್ಮ ಹತ್ರ ಬರಲ್ಲ. ವಿ ಹ್ಯಾವ್ ಟು ಕ್ರಿಯೇಟ್ ಅಪರ್ಚುನಿಟಿ ಅನ್ನೋದು. ಸೊ ಯಾರೋ ಹೇಳಿದರು, ಈ ಥರ ಆಡಿಷನ್ ನಡೀತಾ ಇದೆ, ಆಡಿಷನ್ ಕೊಟ್ಟು ನೋಡಿ ಅನ್ನೋದನ್ನ. ದಿನೇಶ್ ಸರ್ ಹತ್ರ ಹೋದೆ. ಸರ್ ಹತ್ರ ಹೋದ ತಕ್ಷಣ ಹೇಳಿದೆ, ಸರ್ ನನಗೆ ಯಾವ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ, ಫ್ರೆಶರ್ ನಾನು, ಈ ಥರ ಮೂವಿಗಳನ್ನ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನಾನು ತುಂಬ ದೊಡ್ಡ ಕನಸು ನನ್ನ ಮೂವಿಯಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು. ನಾನು ಹೀರೋಯಿನ್ ಆಗಬೇಕು ಅಥವಾ ಲೀಡ್ ಕ್ಯಾರೆಕ್ಟರಲ್ಲೇ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇಂಡಸ್ಟ್ರಿಗೆ ಬರಲಿಲ್ಲ. 5 ನಿಮಿಷ ತೆರೆ ಮೇಲೆ ಬಂದ್ರೂ ಜನ ನನ್ನನ್ನು ನೆನ್ಪಿಟ್ಕೋಬೇಕು, ಓ ಇವ್ರು ಈ ಥರ ಕ್ಯಾರೆಕ್ಟರ್ ಮಾಡಿದ್ರಲ್ವಾ ಅನ್ನೋದು. ಸೊ ಇಂಪಾರ್ಟೆನ್ಸ್ ಇರಬೇಕು ಆ ಕ್ಯಾರೆಕ್ಟರಲ್ಲಿ ಅನ್ನೋದಕ್ಕೆ ಸರ್ನ ಈ ಥರ ಕೇಳಿದೆ. ಸರ್ ಹೇಳಿದ್ರು, ಸರಿ ಅಮ್ಮ ಆಯಿತು ಆಡಿಷನ್ ಕೊಡು ನೋಡೋಣ ಅಂತ ಹೇಳಿ ಆಡಿಷನ್ ಕೊಟ್ಟೆ. ಸರ್ ಹೇಳಿದ್ರು, ಓಕೆ ಮಾಡ್ತಾ ಇದೆಯಾ, ಬಟ್ ಇನ್ನಷ್ಟು ನೀನು ಇಂಪ್ರೂವ್ ಮಾಡ್ಕೋಬೇಕು ಅದು ಇದು ಅಂತ. ಸರ್ ಆ್ಯಕ್ಚುಲಿ ಗುರುಗಳ ಥರ ನನಗೆ ಮಾರ್ಗದರ್ಶನ ಮಾಡಿ ಹೆಲ್ಪ್ ಮಾಡಿದ್ರು. ನಾನು ಅಪ್ಪು ಸರ್ ದೊಡ್ಡ ಅಭಿಮಾನಿ. ನಾನು ಯಾವತ್ತೂ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಇವ್ರ ಜೊತೆ ಮೂವಿಲಿ ಮಾಡಬೇಕಾದ್ರೆ ಅಪ್ಪು ಸರ್ ಹೀಗೆ ಮಾಡ್ತಾಯಿದ್ರು, ಹಾಗೆ ಮಾಡ್ತಾಯಿದ್ರು ಅಂತ ಹೇಳಿಕೊಟ್ಟು, ನೀನು ಕೂಡ ಈ ಥರ ಆರ್ಟಿಸ್ಟ್ ಆಗಿ ಬೆಳಿಬೇಕು ಅಂತಂದರೆ ಈ ಥರ ತುಂಬ ಸೂಕ್ಷ್ಮ ವಿಚಾರಗಳನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಎಷ್ಟು ಕಲಿತರೂ ಒಂದು ಕಲಾವಿದೆಯಾಗಿ ಐ ಥಿಂಕ್ ಸಾಯೋವರೆಗೂ ಕಲಿಯೋದು ಇದ್ದೇ ಇರುತ್ತೆ. ಪ್ರತಿದಿನ ಕಲಿತಾ ಇದ್ದೀನಿ. ಮುಂದೊಂದು ದಿನ ದೊಡ್ಡ ಆರ್ಟಿಸ್ಟ್ ಆಗಿ ಕಾಣಿಸ್ಕೋಬೇಕನ್ನೋದು ನನ್ನ ದೊಡ್ಡ ಕನಸು. ಆ್ಯಂಡ್ ಆ ಕನಸಿಗೆ ಇಲ್ಲಿ ಮೊದಲ ಹೆಜ್ಜೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ದಿನೇಶ್ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಮೂವಿಯಲ್ಲಿ ಲೀಡ್ ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಶ್ ಮಾಡ್ತಾ ಇದ್ದೀನಿ, ಗುಡ್ ಲಕ್ ಅಂತ. ನಮ್ಮ ಮೂವಿ ಸಕ್ಸಸ್ ಆಗಲಿ, ಮತ್ತು ನಿಮ್ಮೆಲ್ಲರನ್ನ ಸಕ್ಸಸ್ ಮೀಟಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಖುಷಿ. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಶಿಂದೆ ಅಂತ. ಸಿಚುವೇಶನ್ ಹೆಂಗೆ ಅಂದರೆ, ಪ್ಯಾಂಡಮಿಕ್ ಸಿಚುವೇಶನು, 2 years ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ. ಸೊ ಬೆಂಗಳೂರು ಬಿಟ್ಟು ನಮ್ಮ ಊರುಗಳಲ್ಲಿ ಸೆಟ್ ಆಗಿದ್ವಿ. ಅದಾದಮೇಲೆ ಮುಂಚೆಯಿಂದನೂ ನಾನು ಚಿಕ್ಕವನಿದ್ದಾಗಿನೂ ಲೈಕ್ ಒಂದು ಡ್ರೀಮು, ನಾನು ದೊಡ್ಡ ಪರದೆಯಲ್ಲಿ ಕಾಣ್ಕೋಬೇಕು, ಖುಷಿ ಇದ್ದಂಗೆ ದೊಡ್ಡ ಲೀಡ್ ರೋಲ್ ಅಂತಲ್ಲ, ಅಟ್ಲೀಸ್ಟ್ ಒಂದು ಸ್ಮಾಲ್ ರೋಲ್ ಅಲ್ಲಾದ್ರೂ ಕಾಣಬೇಕು ಅನ್ನೋದೊಂದು ದೊಡ್ಡ ಆಸೆ ಇತ್ತು. ಹಾಗೆ ಒಂದಿನ ದಿನೇಶ್ ಸರ್ ಅವ್ರ ಫ್ರೆಂಡ್ ಅವರು ಫೇಸ್ಬುಕ್ ಫ್ರೆಂಡ್ ಆಗಿದ್ರು. ಸೊ ಅವರು ಡೈರೆಕ್ಟರ್ ಇದ್ದಾರೆ. ಸೊ ಅವರಿದ್ದವರು ನನ್ನ ಕನೆಕ್ಟ್ ಮಾಡಿ ನನಗೆ ದಿನೇಶ್ ಸರ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡಿಕೊಟ್ರು. ಸೊ ಬಂದೆ ದಿನೇಶ್ ಸರ್ ಹತ್ರ ಮಾತಾಡ್ಕೊಂಡೆ. ದಿನೇಶ್ ಸರ್ ಹೇಳಿ, ಸರ್ ನನಗೇನು ದೊಡ್ಡ ರೋಲ್ ಏನು ಬೇಡ, ನನಗೆ ಸ್ಮಾಲ್ ರೋಲ್ ಕೊಡಿ ಸಾಕು, ನಾನೊಂದು ಬಿಗ್ ಸ್ಕ್ರೀನಲ್ಲಿ ಕಾಣಬೇಕು ಅನ್ನೋ ದೊಡ್ಡ ಆಸೆ ಇದೆ. ಸೊ ದಿನೇಶ್ ಸರ್ ಅಂದರು, ಫಸ್ಟ್ ಆಡಿಷನ್ ಕೊಡಪ್ಪ, ನೀನೆಲ್ಲ ಮಾಡ್ತೀಯ ಅನ್ನೋದು ನಂಗೆ ಗೊತ್ತಿದೆ, ಕೊಡಪ್ಪ ಅಂತ ಡೈರೆಕ್ಟಾಗಿ ಹೇಳಿದ್ರು. ಸೊ ಹಂಗೆ ಅಂದ ತಕ್ಷಣ ಒಂದು ಟ್ರೈ ಮಾಡ್ದೆ. ಒಂದು ಸ್ಕ್ರಿಪ್ಟ್ ಕೊಟ್ಟರು. ಆ ಸ್ಕ್ರಿಪ್ಟಲ್ಲಿ ತುಂಬಾ ರಾಂಗ್ಸ್ ಆಯಿತು. ಯಾಕಂದರೆ ನನ್ನ ಸ್ಲ್ಯಾಂಗ್ ಬಂದು ಟೋಟಲಿ ಉತ್ತರ ಕರ್ನಾಟಕ ಸ್ಲ್ಯಾಂಗು, ಆಲ್ ಆಫ್ ಸಡನ್ ಬ್ಯಾಂಗ್ಳೂರು ಸ್ಲ್ಯಾಂಗ್ ಮಾತಾಡ್ಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇತ್ತು. ಆದರೂ ಟ್ರೈ ಮಾಡಿದ ತಕ್ಷಣನೇ ಸರ್ಗೆ, ಸರ್ ಓಕೆನಾ, ಅಣ್ಣ ನೀನು ಚೆನ್ನಾಗಿ ಮಾಡ್ತೀಯೋ, ನಿನ್ಗೆ ಯಾಕೋ ಈ ಥರ ನಿನ್ನೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ ನಿಂಗೆ ಅಂತ ಹೇಳಿದ್ರು. ಅವರೇ ನನಗೆ ಎನ್ಕರೇಜ್ ಮಾಡಿದ್ರು. ಒಂಥರ ಹೇಳ್ಬೇಕಂದ್ರೆ ಲೈಕ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ಹೇಗೆ ಇವ್ರು ಗುರು ಅಂತ ಅನ್ಕೋತಾರಲ್ಲ, ನನ್ನ ಗುರು ಇವರು. ಓಕೆ, ಎವ್ರಿ ಸ್ಟೆಪ್ಸ್ ನನಗೆ ಎನ್ಕರೇಜ್ ಮಾಡಿದ್ರು, ಎಲ್ಲ ಟೈಮಲ್ಲಿ ಮೋಟಿವೇಶನ್ ಮಾಡಿದ್ರು. ಸೊ ಒಳ್ಳೆ ರೋಲೇ ಕೊಟ್ಟರು. ಸೊ ಒಳ್ಳೆ ರೋಲ್ ಕೊಟ್ಕೊಂಡು ಫಿಲ್ಮ್ನ ಆನ್ ಟೈಮಾಗಿ ಎಲ್ಲರೂ ಚೆನ್ನಾಗಿ ಮಾಡಿ ಮುಗಿಸಿದ್ವಿ. ಸೊ ತುಂಬಾ ಫನ್ನಿ ಮೂಮೆಂಟು ಇತ್ತು, ಒಂಥರ ಅನ್ಫರ್ಗೆಟಬಲ್ ಮೆಮೊರೀಸ್ ಅನ್ಕೋಬೋದು. ಸೊ ಎಲ್ಲರೂ ಒಂಥರ ಹೇಳ್ಬೇಕಂದ್ರೆ ಒಂಥರ ಒಂದು ಫ್ಯಾಮಿಲಿನೇ ಕ್ರಿಯೇಟ್ ಮಾಡಿಕೊಟ್ಟಂಗೆ ಆಯಿತು ನನಗೆ. ಸೊ ಬ್ಯಾಂಗ್ಳೂರಲ್ಲಿ ಇವಾಗ ನಂದೊಂದು ದೊಡ್ಡ ಫ್ಯಾಮಿಲಿ ಇದೆ ಅಂದರೆ ನನ್ನ ಮೀಡಿಯಾದವರಾಗಿರ್ಬೋದು, ನನ್ನ ಕಲಾವಿದರಾಗಿರ್ಬೋದು,
ನನ್ನ ಉದಾಹರಣೆ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಅವ್ರ ಹೊತ್ತಿಂದ ನನಗೊಂದು ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳ್ತೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವಿಶಸ್ ಗುಡ್ ಲಕ್. ಆ್ಯಂಡ್ ಫಿಲ್ಮ್ ಚೆನ್ನಾಗಿ ಬಂದಿದೆ, ದಯವಿಟ್ಟು ಎಲ್ಲರೂ ನೋಡಿ, ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಿ ಅಂತ ಹೇಳ್ತೀನಿ, ಯಾಕಂದರೆ ಮೇನ್ ಮಕ್ಕಳು ಮೂವಿ ಇರೋದ್ರಿಂದ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಪೊಲೀಸ್ ಇಲಾಖೆಯಲ್ಲಿ DCP ಅವ್ರ PA ವರ್ಕ್ ಮಾಡ್ತಾ ಇದ್ದೀನಿ. ದಿನೇಶ್ ಆಚಾರ್ ಅವರು ನನಗೊಂದು 15 ವರ್ಷದಿಂದ ನಮ್ಮ ಫ್ರೆಂಡು ಸುರೇಶ್ ಕಡೆಯಿಂದ ಪರಿಚಯ ಆದವರು. 15 ವರ್ಷದಿಂದ ಭಾಳ ಆತ್ಮೀಯರಾಗಿ ಬೆರೆತುಕೊಂಡಿದ್ದು. ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಯಿತು, ಬಟ್ ಯಾವತ್ತೂ ಕರೆದಿರಲಿಲ್ಲ. ಅವರು ಸಿನಿಮಾ ಶೂಟಿಂಗ್ ನೋಡೋಣ ಅಂತ ಒಂದ್ಸರಿ ಸುರೇಶ್ ಅವ್ರು ಕರ್ಕೊಂಡು ಹೋದರು. ನನಗೆ ಅಭಿನಯ ಮಾಡ್ಬೇಕಂತಲೂ ಇಲ್ಲ, ಸರ್ ನಿಮಗೆ ಒಂದು ಒಳ್ಳೆ ಪಾತ್ರ ಕೊಡ್ತೀನಿ ಅಂತ ಅವತ್ತು ಹೇಳಿದ್ರು. ಸರ್ ಇಲ್ಲ ಸರ್, ನಾನು ಯಾವತ್ತೂ ಸಿನಿಮಾ ಮಾಡೋದನ್ನಲ್ಲ, ನಮ್ಮ ಇಲಾಖೆನಲ್ಲಿ ಮಾಡೋಕ್ಕೂ ಪರ್ಮಿಷನ್ ಎಲ್ಲ ತೊಗೋಬೇಕು. ಇಲ್ಲ ಸರ್, ಸಣ್ಣ ಪಾತ್ರ, ಸಣ್ಣ ಒಳ್ಳೆ ಪಾತ್ರ ನಿಮಗೆ ಮಾಡಲೇಬೇಕು, ನಿಮ್ಮ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಸೂಟ್ ಆಗುವಂಥ ಪಾತ್ರ ಅದು ಅಂತ ಹೇಳಿ ಇದು ಮಾಡಿದ್ರು. ನಾನು ಓಕೆ ಅಂತೇಳಿ ಜಸ್ಟ್ ಒಂದು 2 days ಮಾತ್ರ ಮಾಡಿದೆ ಪಾತ್ರ. ಭಾಳ ಚೆನ್ನಾಗಿ ಅದನ್ನು ವರ್ಕೌಟ್ ತೊಗೊಂಡ್ರು. ದಿನೇಶ್ ಅವರು ಇದೇ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅನಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ಪಾತ್ರಕ್ಕೆ ಯಾವ ರೀತಿ ಒಂದು ಕೊಡಬೇಕು ಅದನ್ನೆಲ್ಲ ನಮ್ಮ ಹತ್ರ ತಗೊಂಡ್ರು. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ನೋಡಲಿ ಅಂತ ಕೇಳ್ಕೊತ ಸಕ್ಸಸ್ ಕೊಡಲಿ ಅಂತ ಆಶಿಸ್ತೀನಿ. ಇನ್ನೂ ಹೆಚ್ಚಿನ ಸಿನಿಮಾ ದಿನೇಶ್ ಆಚಾರ್ ಕಡೆಯಿಂದ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ದಿನೇಶ್ ಸುಮಾರು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡಿದ್ದೀನಿ. ದಿನೇಶ್ ಅವರ ಒಂದು ಮೇನ್ ಕ್ಯಾರೆಕ್ಟರ್ ಪ್ಲಸ್ ಪಾಯಿಂಟ್ ಏನು ಅಂದರೆ, ತುಂಬ ಅಬ್ಸರ್ವ್ ಮಾಡ್ತಾ ಇದ್ರು, ಎಲ್ಲರನ್ನೂ ಅಬ್ಸರ್ವ್ ಮಾಡಿ ತುಂಬ ತುಂಬ ಕಲಿತಾ ಇದ್ರು. ಅವ್ರು ಯಾವುದೇ ಸಂದರ್ಭದಲ್ಲಿ ಇರಲಿ, ಅವ್ರು ಮೇಕಪ್ ಮಾಡ್ತಾ ಇರಲಿ, ನಾನು ಒಬ್ಬನೇ ಮೇಕಪ್ ಕಲಾವಿದ ಅವ್ರ ಜೊತೆ ಕೆಲಸ ಮಾಡಿಲ್ಲ, ಅಥವಾ ನನ್ನ ಜೊತೆ ಅವರೊಬ್ಬನೇ ಕೆಲಸ ಮಾಡಿಲ್ಲ. ಅವ್ರು ಬೇಕಾಷ್ಟು ಮೇಕಪ್ ಕಲಾವಿದರ ಜೊತೆ ಕೆಲಸ ಮಾಡಿ ತುಂಬ ತುಂಬ ಕಲಿತರು. ಫಸ್ಟು ಫೌಂಡೇಶನ್ ಮೇಕಪ್ ಡಿಪಾರ್ಟ್ಮೆಂಟಲ್ಲಿ ಅವರು ತಮ್ಮ ಛಾಪನ್ನು ಮೂಡಿಸಿದ್ರು. ಸೈಮಲ್ಟೇನಿಯಸ್ಲಿ ಅವರು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ, ಬೇರೆ ಬೇರೆ ಫೀಲ್ಡ್, ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಸ್ಕ್ರಿಪ್ಟ್ ಬಗ್ಗೆ, ಡೈಲಾಗ್ಸ್ ಬಗ್ಗೆ ಸುಮಾರು ವರ್ಷಗಳೇ ಅವ್ರು ರಿಸರ್ಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏಕೆಂದರೆ ಯಾವುದೇ ಆಗಲಿ ಸಡನ್ನಾಗಿ ಯಾವುದು ಬರೋಲ್ಲ, ಯಾವುದೇ ವಿದ್ಯೆ ಸಡನ್ನಾಗಿ ಯಾವುದು ಬರೋಲ್ಲ. ಎಸ್ಪೆಷಲಿ ಸಿನಿಮಾದಲ್ಲಿ ಒಂದು ಚಿತ್ರಕಥೆ, ಸಂಭಾಷಣೆ, ಇವುಗಳನ್ನೆಲ್ಲ ತುಂಬ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿ ಸುಮಾರು ಡೌಟ್ಗಳನ್ನ ತಮ್ಮ ಸ್ನೇಹಿತರು, ತಮ್ಮ ಸಹ ವರ್ಕರ್ಸ್ ಜೊತೆ, ಅದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಲಿ, ಒಂದು ಯಾವುದೇ ಡಿಪಾರ್ಟ್ಮೆಂಟ್ ಇದ್ದರೆ ಅವ್ರು ಕಲಿಯುವಂಥದ್ದು ಛಾತಿ ಅಂತಾರಲ್ಲ, ಅದು ಹೆಚ್ಚಿಗೆ ಇತ್ತು. ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಅವರು ಬಹಳ ಶ್ರಮಪಟ್ಟು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ, ಜೊತೆಗೆ ಟೆಕ್ನಿಕಲ್ ಆಗಿ ಭಾಳ ಪ್ಲ್ಯಾನ್ ಮಾಡಿ, ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಅಷ್ಟು ದಿನದಲ್ಲಿ ಬರೋ ಬಹಳ ಪ್ರೀ ಪ್ರೊಡಕ್ಷನ್ ಪ್ಲಾನಿಂಗ್ ತುಂಬ ಚೆನ್ನಾಗಿ ಮಾಡಿ, ಇದಕ್ಕೆಲ್ಲ ಅವರ ಅಬ್ಸರ್ವೇಷನ್ ಮತ್ತು ಅನುಭವ ಕಾರಣ ಅಂತ ನಾನು ಹೇಳ್ತೀನಿ. ಒಬ್ಬ ಮನುಷ್ಯನಿಗೆ ಒಂದು ಗುರಿ ಇದ್ದರೆ ಆ ಗುರಿ ಮುಟ್ಟೋದಕ್ಕೆ ಆತ ಕಷ್ಟಪಟ್ಟರೆ, ಡೆಡಿಕೇಟ್ ಆಗಿ ಆ ಗುರಿನ ಸಾಧಿಸ್ತಾನೆ ಅನ್ನೋದಕ್ಕೆ ಇವತ್ತು ನಮ್ಮ ದಿನೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದಕ್ಕೆ ಉದಾಹರಣೆ, ಖಂಡಿತ ಉದಾಹರಣೆ. ನಾನು ಇಷ್ಟಾದ್ರೆ ಹೇಳಬಲ್ಲೆ, ದಿನೇಶ್ ಅವರ ಒಂದು ಇಂಟ್ರೆಸ್ಟ್ ಇದೇ ರೀತಿ ಕಂಟಿನ್ಯೂ ಆಗಿ ದೇವರವ್ರಿಗೆ ಒಳ್ಳೆ ಆಯುಷು, ಆರೋಗ್ಯ ಕೊಟ್ಟು, ಶಕ್ತಿ ಕೊಟ್ಟು, ಚೆನ್ನಾಗಿ ಅವರು ಇನ್ನೂ 10 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಲಿ ಅಂತ ಖಂಡಿತ ಆಶಿಸ್ತೀನಿ. ನಮ್ಮ ಮಾಧ್ಯಮ ಮಿತ್ರರು ಈ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಅವ್ರಿಗೆ ತುಂಬ ಹೆಲ್ಪ್ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ, 100% ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ದಿನೇಶ್ ಫಾರ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಆಲ್ಸೋ.